ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸಹನಾ ಅಂತ. ಇದು ಗುರುವಾರದ ವ್ಲಾಗ್. ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ರಂಗೋಲಿ ನನ್ನ ತಂಗಿ ಹಾಕಿದ್ಲು. ಅವಳು ರಂಗೋಲಿ ಎಲ್ಲ ಹಾಕೋ ಅಷ್ಟರಲ್ಲಿ ನಾನು ಎದ್ದು ಹೊಸ್ಲೆಲ್ಲ ತೊಳ್ಕೊಂಡು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡೆ. ನಮ್ಮಮ್ಮ ಮಾರ್ಕೆಟಿಂದ ಪೂಜೆಗೆ ಅಂತ ಹೂ ತುಳಸಿ ಎಲ್ಲ ತಂದಿಟ್ಟಿದ್ರು. ಅದನ್ನೆಲ್ಲ ಅಲ್ಲೇ ಕವರಲ್ಲಿ ಎತ್ತಿಟ್ಟೆ. ನಾನು ಕಸ ಗುಡಿಸಿ ನೆಲ ಒರೆಸೋ ಅಷ್ಟರಲ್ಲಿ ನನ್ನ ಮಗಳೂ ಸ್ನಾನ ಮಾಡ್ಕೊಂಡು ಬಂದಿದ್ರು. ಅವ್ರಿಗೆ ಜಡೆ ಹಾಕ್ತಾ ಇದ್ದೆ. ಹಾಗೆ ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸ್ದೆ. ಅವ್ರ ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದರು. ಅವ್ರಿಗೆ ಸ್ವಲ್ಪ ಸನ್ಸ್ಕ್ರೀಮ್ ಎಲ್ಲ ಹಾಕಿ ಸ್ವಲ್ಪ ಕುಂಕುಮ ಇಟ್ಟು ತಲೆ ಎಲ್ಲ ಬಾಚಿದೆ. ಇವರು ನಮ್ಮ ಅಕ್ಕನ ದೊಡ್ಡ ಮಗಳು. ಇವ್ರ ಹೆಸರು ಅಂಜಲಿ ಅಂತ. ಇವ್ರ ಊರಿಗೆ ಹೋಗಿ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ರು. ಹೂವು ಕಲರ್ ಚೆನ್ನಾಗೈತೆ ಅಂತ ನೋಡ್ತಾ ಇದ್ರು. ಇವರು ನಮ್ಮ ಅಕ್ಕನ ಎರಡನೇ ಮಗಳು ನಮಿತಾ ಅಂತ. ಇದು ನನ್ನ ಮಗಳು. ನನ್ನ ಮಗಳ ಹೆಸರು ಮಧುರ ಅಂತ. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಸ್ವಲ್ಪ ಡ್ರಾಯಿಂಗ್ ಏನೋ ಪೆಂಡಿಂಗ್ ಇತ್ತು ಅಂತ ಹೋಮ್ವರ್ಕ್ ಬರ್ಕೊತಾ ಇದ್ರು. ಅವರಿಗೆ ಕುಡಿಯೋಕೆ ಹಾಲು ತಗೊಂಡೋಗಿ ಕೊಟ್ಟು ಡ್ರಾಯಿಂಗ್ ಒಂದೇ ಇದ್ದಿದ್ದು ಬರೆಯೋದು, ಅದನ್ನು ಬೇಗ ಫಿನಿಶ್ ಮಾಡ್ಕೊ ಅಂತ ಹೇಳಿ ಇವಾಗ ಅಡುಗೆ ಮನೆಗೆ ಬಂದೆ. ಇವತ್ತಿನ ತಿಂಡಿ ಏನು ಅಂದರೆ, ಇವತ್ತಿನ ತಿಂಡಿ ನಾನು ನನ್ನ ತಂಗಿ ಸೇರಿಕೊಂಡು ಟೊಮೊಟೊ ಬಾತು ಮೊಸರು ಬಜ್ಜಿ ಮಾಡಿದ್ವಿ. 4 ಜನದ ಬಾಕ್ಸ್ಗೂ ಟೊಮೊಟೊ ಬಾತು ಮೊಸರು ಬಜ್ಜಿ ಎಲ್ಲ ಹಾಕಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿದೆ. ಎಲ್ಲರೂ ಒಂದೇ ಸ್ಕೂಲ್ಗೆ ಹೋಗೋದ್ರಿಂದ 2 ಬ್ಯಾಗ್ಗೆ ಎಲ್ಲರಿಗೂ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇವರು ನನ್ನ ಮಗ. ಇವ್ರ ಹೆಸರು ರಾಘವೇಂದ್ರ ಅಂತ. ಇವ್ರಿಗೆ ಹೆಸರಿಟ್ಟಿದಾಗಿಂದನೇ ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ನನ್ನ ಮಗಳು ರಾಯರಿಗೊಂದು ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಪೂಜೆಗೆಲ್ಲ ಏನೂ ರೆಡಿ ಮಾಡಿರಲಿಲ್ಲ. ಅದಕ್ಕೆ ರಾಯರಿಗೊಂದು ಹೂವು ಇಟ್ಟು ಪೂಜೆ ಮಾಡು, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಸುಮ್ಮನೆ ಪೂಜೆ ಮಾಡ್ತಾವ್ರು ಒಂದು ಹೂವು ಇಟ್ಟು. ದೀಪ ಎಲ್ಲ ಏನು ಹಚ್ಚಿಲ್ಲ. ಇವಾಗ ಹುಡುಗರಿಗೆ ತಿಂಡಿ ತಿನ್ನಿಸೋಣ ಅಂತ ತಟ್ಟೆಗೆ ತಿಂಡಿ ಎಲ್ಲ ಹಾಕ್ಕೊಂಡು ಮೊಸರು ಬಜ್ಜಿ ಹಾಕ್ಕೊಂಡು ಅಡುಗೆ ಮನೆ ಎಲ್ಲ ಒಂದ್ಸರಿ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನಮ್ಮ ಮನೇಲಿ ಅಡುಗೆ ಮನೆ ಆವಾಗಲೇ ಕ್ಲೀನ್ ಮಾಡ್ಕೊಳೋದಕ್ಕೆ ಅಷ್ಟೊಂದು ಏನು ಕಸರೇ ಆಗೋಲ್ಲ. ಇವಾಗ ತಿಂಡಿ ತಗೊಂಡೋಗಿ ಅವ್ರಿಗೆ ತಿನ್ನಿಸೋಣ ಅಂತ ತಗೊಂಡೋಗ್ತಾ ಇದ್ದೆ. ಅವರು ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ರು. ದಿನ ನಾನೇ ತಿನ್ನಿಸೋದು ತಿಂಡಿ ಅವ್ರಿಗೆ ಸ್ಕೂಲ್ಗೆ ಹೋಗೋವಾಗ. ಅವ್ರಿಗೆ ಹಾಕ್ಕೊಟ್ರೆ ಟೈಮ್ ಆಯಿತು ಅಂತ ಸರಿಯಾಗಿ ತಿನ್ನಲ್ಲ. ಅಲ್ಲೇ ಬಿಟ್ಬಿಟ್ಟು ತಟ್ಟೆಗೊಳಗ ಹಂಗೆ ಹೋಗ್ತಾರೆ. 4 ಜನನೂ ಸುತ್ತ ಕುಂಡಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇದ್ದೀನಿ ಎಲ್ಲರಿಗೂ ಇವಾಗ. ತಿಂಡಿ ಎಲ್ಲ ತಿಂದು ಶೂ ಹಾಕ್ಕೊಂಡು ಲಂಚ್ ಬ್ಯಾಗ್ಗಳು ತೊಗೊಂಡು ಸ್ಕೂಲ್ಗೆ ಹೋದರು. ನಾನಿವತ್ತು ಬಿಟ್ಟು ಬರೋಕ್ಕೆ ಹೋಗಲಿಲ್ಲ. ನಮ್ಮ ಅಂಜಲಿ ಫ್ರೆಂಡ್ಸೇ ಬಂದಿದ್ದರು. ಅವರೇ ಎಲ್ಲ ಜೊತೆಯಲ್ಲಿ ಹೋದರು ಸ್ಕೂಲ್ಗೆ. ಇಲ್ಲೇ ಹತ್ರ ಇರೋ ಸ್ಕೂಲು, ಏನು ದೂರ ಇಲ್ಲ.
ಇವಾಗ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಬಟ್ಟೆ ಇದ್ದು ಅವನ್ನೆಲ್ಲ ಒಗ್ದಾಕಿ ಬರೋಣ ಅಂತ ಮೇಲಕ್ಕೆ ಹೋದೆ ಬಟ್ಟೆ ಒಗೆಯೋಕ್ಕೆ. ಬಟ್ಟೆ ಒಗೆಯೋಕ್ಕೆ 2 ಅಫ್ಟಿಯರ್ ಮೇಲೆ ಹೋಗಬೇಕು. ಟೆರೇಸಲ್ಲಿ ನಾವು ಬಟ್ಟೆ ಒಗೆಯೋದು. ಅಲ್ಲೇ ಬಟ್ಟೆ ಒಗೆಯೋಕ್ಕೆಲ್ಲ ಜಾಗ ಮಾಡಿಸಿದ್ದಾರೆ ನಮ್ಮಪ್ಪ. ನಾವಿರೋದು ಇವಾಗ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಅಪ್ಪವ್ರ ಮನೆಯಲ್ಲೇ. ಮಿಷಿನ್ ಐತೆ ಬಟ್ಟೆ ಒಗೆಯೋಕ್ಕೆ, ಆದರೆ ನಾವು ಮಿಷಿನ್ಗೆಲ್ಲ ಏನು ಹಾಕೋಲ್ಲ. ಯಾವಾಗಲಾದರೂ ಒಂದೊಂದು ಸರಿ ಹಾಕ್ತೀವಿ. ನಮ್ಮ ಮನೆಯವ್ರು ಗಾರೆ ಕೆಲಸ ಮಾಡೋದ್ರಿಂದ ಇದ್ದಾಗೆ ಸ್ವಲ್ಪನೇ ಒಗ್ದಾಕ್ಬಿಡ್ತೀವಿ ನಾವು ಬಟ್ಟೆ. ಅಷ್ಟೊಂದೇನು ಇಕ್ಕೊಳಲ್ಲ ಮನೇಲಿ. ಇವಾಗ ಬಟ್ಟೆ ಎಲ್ಲ ಒಗೆಯೋಣ ಅಂತ ಬಟ್ಟೆ ಒಗಿತಾ ಇದ್ದೆ. ಇವಾಗ ಬಟ್ಟೆ ಎಲ್ಲ ಒಗೆದು ಜಾಲಿಸ್ಕೊಂಡು ಚೇರೆಲ್ಲ ತೊಳೆದು ಬ್ರಷ್ ಎಲ್ಲ ತೊಳೆದು ಎತ್ತಿಟ್ಟು ಕ್ಲೀನಾಗಿ ಎಲ್ಲ ಒಂದು ಸರಿ ನೀರು ಇದು ಕೈ ಕಾಲನ್ನು ಸಹ ತೊಳ್ಕೊಂಡು ಬಟ್ಟೆ ಹಾರಾಕೋಣ ಅಂತ ಮೇಲಕ್ಕೆ ಹೋದೆ. ಇವಾಗ ಬಟ್ಟೆ ಹಾರಾಕ್ತಾ ಇದ್ದೀನಿ. ಬಟ್ಟೆ ಎಲ್ಲ ಹಾರಾಕಿ ಕೆಳಗೆ ಅಂಡೆ ಒಲೆಯಲ್ಲಿ ನೀರು ಕಾಯಿಸಿ ಬಂದಿದ್ದೀನಿ. ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕಿನ್ನು. ಇವಾಗ ಸ್ನಾನ ಮಾಡ್ಕೊಂಬಂದು ದೇವ್ರ ಫೋಟೋದಲ್ಲಿದ್ದ ಹೂವುಗಳೆಲ್ಲ ತೆಗ್ದಾಕಿದೆ. ಇವಾಗ ಹೂವುಗಳೆಲ್ಲ ಕಟ್ ಮಾಡಿಕೊಂಡು ರಾಯರಿಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಅಲಂಕಾರ ಮಾಡೋಣ ಅಂತ ತುಳಸಿ ಎಲ್ಲ ಇಟ್ಟು ಹೂವು ಎಲ್ಲ ಹಾಕಿ ನೀಟಾಗೆಲ್ಲ ರೆಡಿ ಮಾಡಿದೆ. ಎಲ್ಲ ದೇವ್ರಿಗೂ ಹೂವು ಇಕ್ಕಿ. ನಮ್ಮ ಮನೇಲಿ ದೇವ್ರ ಫೋಟೋ ಜಾಸ್ತಿ ಅವೆ. ನಮ್ಮ ಅಮ್ಮಂಗೆ ದೇವ್ರ ಭಕ್ತಿ ಸ್ವಲ್ಪ ಜಾಸ್ತಿ, ಅದಕ್ಕೆ ಎಲ್ಲೋದ್ರೂ ದೇವಸ್ಥಾನದಲ್ಲಿ ಫೋಟೋಗಳು ತಂದಿಟ್ಟಿದ್ದಾರೆ. ಈ ರಾಯರ ಫೋಟೋ ಮಂತ್ರಾಲಯದಿಂದ ತಂದಿದ್ದು. ಮೊದಲನೇ ಸಾರಿ ನಮ್ಮ ಅಮ್ಮವ್ರ ಮಂತ್ರಾಲಯಕ್ಕೆ ಹೋದಾಗ. ನಾನೊಂದು 2 ಸಾರಿ ಹೋಗಿದ್ದೀನಿ ಮಂತ್ರಾಲಯಕ್ಕಷ್ಟೇ. ನಮ್ಮ ಅಮ್ಮವ್ರು 3 ಸಾರಿ ಹೋಗಿದ್ದಾರೆ. ನಾವಿವಾಗ ದೊಡ್ಡಬಳ್ಳಾಪುರದಲ್ಲಿ ಇರೋದ್ರಿಂದ ಇಲ್ಲೇ ಸಂಜೆ ಹೊತ್ತು ನಾನು ನಮ್ಮ ಮನೆಯವರು ರಾಯರ ಮಠಕ್ಕೆ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ. ಮಧುಗಿರಿಯಲ್ಲಿದ್ದರೆ ಅಲ್ಲೂ ಅಷ್ಟೇ ರಾಯರ ಮಠ ಐತೆ, ಅಲ್ಲೇ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ ರಾಯರಿಗೆ. ನಾವಿಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸ್ಕೂಲ್ಗೆ ಹಾಕಿ ಇಲ್ಲಿರೋದಷ್ಟೇ. ಪ್ರತಿ ಹಬ್ಬನೂ ನಾವು ಮಧುಗಿರಿಲೇ ನಮ್ಮ ಮನೆಯಲ್ಲೇ ಮಾಡೋದು. ನಮ್ಮ ಮನೇಲಿರೋ ರಾಯರ ಫೋಟೋನ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಒಂದ್ಸರಿ ನೋಡ್ರಿ ಹೇಗಿದೆ ಅಂತ. ಈ ಫೋಟೋನ ನಾನು ಈ ಸರಿ ಫೆಬ್ರವರಿಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಹೋಗಿದ್ವಿ ನಮ್ಮ ಮಂತ್ರಾಲಯಕ್ಕೆ, ಅವಾಗ ತಂದಿರೋದು ನಾನು. ನನಗೆ ರಾಯರು ಹಿಂಗೆ ಚೆನ್ನಾಗಿ ರೆಡಿ ಮಾಡಿ ಪೂಜೆ ಎಲ್ಲ ಮಾಡೋದು ಇಷ್ಟ. ಯಾವಾಗಾದರೂ ಹಬ್ಬಗಳಲ್ಲಿ ಸ್ಕೂಲ್ ರಜಾ ಇದ್ದಾಗ, ದಸರಾ ರಜದಲ್ಲಿ ಎಲ್ಲ ನಮ್ಮೂರಲ್ಲೇ ಹೋಗಿದ್ದಾಗ ಈ ಥರ ಎಲ್ಲ ರೆಡಿ ಮಾಡಿ ಚೆನ್ನಾಗಿ ಪೂಜೆ ಮಾಡ್ತೀನಿ. ಇಲ್ಲಿದ್ದಾಗ ಇಲ್ಲೇ ಪೂಜೆ ಮಾಡ್ತೀನಿ. ಇವಾಗ ರಾಯರ ಪೂಜೆಗೆ ಹಾಲು ಕಾಯಿಸ್ಬೇಕಿತ್ತು. ಹಾಲೆಲ್ಲ ಒಂದು ಇದಕ್ಕೆ ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಹಚ್ಚಿ ಹಾಲು ಕಾಯೋಕೆ ಇಟ್ಟೆ. ಇವಾಗ ಸ್ವಲ್ಪ ಸಕ್ಕರೆ ಹಾಕಿ ಇವಾಗ ಹಾಲು ಕಾಯ್ದಿತ್ತು. ಒಂದು ಲೋಟ ತಗೊಂಡು ಒಂದು ಲೋಟಕ್ಕೆ ಹಾಲು ಹುಯ್ಕೊಂಡು ಅದಕ್ಕೊಂದು ತುಳಸಿ ದಳ ಹಾಕ್ಕೊಂಡು ಪೂಜೆಗೆ ಅಂತ ದೇವ್ರ ಮನೆಗೆ ತಗೊಂಡೋಗಿ ರಾಯರ ಮುಂದೆ ಇಡೋಣ ಅಂತ ರಾಯರಿಗೆ ಇಟ್ಟೆ. ಇವಾಗ ಹಾಲೆಲ್ಲ ಇಟ್ಟು ದೇವ್ರ ದೀಪಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಹಾಗೆ ಪೂಜೆಗೆ ಸ್ವಲ್ಪ ಊದುಗಡ್ಡಿ, ಧೂಪ, ತುಪ್ಪದ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಆರತಿ ಮಾಡೋಕ್ಕೆ. ಇವಾಗ ದೀಪ ಹಚ್ಚೋಣ ಅಂತ ಬತ್ತಿ ಎಲ್ಲ ನೀಟಾಗಿ ಹಿಂಡ್ಕೊಂಡು ದೀಪ ಹಚ್ತಾ ಇದ್ದೆ.
ಇವಾಗ 2 ದೀಪನೂ ಹಚ್ಕೊಂಡು ರಾಯರಿಗೆ ಅಂತ ಸ್ವಲ್ಪ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿದ್ದೆ. ಅದನ್ನು ಆರತಿ ಮಾಡೋಣ ಅಂತ ಅದನ್ನು ಎಲ್ಲ ಹಚ್ಚಿ ಸೈಡಲ್ಲಿ ಇಟ್ಕೊಂಡು ಊದ್ಗಡ್ಡಿ ಇದ್ದು ಅವನ್ನೆಲ್ಲ ನೀಟಾಗಿ ಹಚ್ಕೊತಾ ಇದ್ದೆ. ದೀಪದಲ್ಲೇ ಹಚ್ಕೊಂಡು ಪೂಜೆ ಮಾಡೋಣ ಅಂತ ಅವನ್ನು ಹಚ್ಚಿ ಆರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನು ರಾಯರನ್ನು ಕೇಳೋದೊಂದೇ, ಕಷ್ಟನೇ ಬರಲಿ ಸುಖನೇ ಬರಲಿ ನೀವೊಬ್ಬರು ನನ್ನ ಜೊತೆಲಿರ್ರಿ ರಾಯರೇ ಅನ್ನೋದೇ ನಾನು ಕೇಳ್ಕೊಳೋದು. ಇನ್ನೇನು ಜಾಸ್ತಿ ಕೇಳ್ಕೊಳಲ್ಲ ರಾಯರ ಹತ್ರ. ಇವಾಗ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಚೆ ಹೊಸ್ಲಿಗೆಲ್ಲ ಪೂಜೆ ಮಾಡೋಣ ಅಂತ ಆಚೆ ಹೊಸ್ಲಿಗೆ ಹೋಗಿ ಪೂಜೆ ಮಾಡ್ತಾ ಇದ್ದೀನಿ. ತುಳಸಿ ಕಟ್ಟೆಗೂ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದ್ದೆ. ಇವಾಗ ತುಳಸಿ ಕಟ್ಟೆಗೂ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡಿ ತುಳಸಿ ಕಟ್ಟೆಗೆ 2 ಊದ್ಗಡ್ಡಿನ ಸಿಗಿಸ್ಬಿಟ್ಟು ಒಳಗಡೆಗೆ ಬಂದು ರಾಯರಿಗೆ ಧೂಪ ಎಲ್ಲ ಬೆಳಗೋಣ ಅಂತ ಧೂಪ ಹಚ್ಕೊಂಡು ಧೂಪನ ಬೆಳಗ್ತಾ ಇದ್ದೀನಿ ರಾಯರಿಗೆ. ಇವಾಗ ರಾಯರಿಗೆ ಆರತಿ ಎಲ್ಲ ಮಾಡೋಣ ಅಂತ ರಾಯರಿಗೆ ಆರತಿ ಮಾಡ್ತಾ ಇದ್ದೀನಿ. ಇವಾಗ ದೇವ್ರುಗಳಿಗೆಲ್ಲ ಆರತಿ ಮಾಡಿ ಮುಗಿಸಿ ನನ್ನ ತಾಳಿ ಸರಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಕ್ಕೊಂಡು ಪೂಜೆ ಮಾಡಿಕೊಂಡೆ. ಇನ್ನು ಸಂಜೆ ರಾಯರ ಮಠಕ್ಕೆ ಹೋಗಿ ಬರಬೇಕು. ಇವತ್ತಿನ ಪೂಜೆ ಇಷ್ಟೇ. ಇವಾಗ ಪೂಜೆ ಮಾಡಿ ಹಚ್ಚಿರೋ ದೀಪಗಳು ರಾತ್ರಿ 8 ಗಂಟೆ 9 ಗಂಟೆವರೆಗೂ ಉರಿತಿರ್ತವೆ. ಇನ್ನು ಸಂಜೆ ಮುಖ ಕೈಕಾಲು ತೊಳ್ಕೊಂಡು ಒಂದ್ಸರಿ ಧೂಪ ಬೆಳಗ್ಬೇಕಷ್ಟೇ ರಾಯರಿಗೆ. ಇವಾಗ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಫಿ ಕಾಯಿಸ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.